ಬೀದರ್ ಜಿಲ್ಲೆ ಔರಾದ್ ತಾಲೂಕು ಅಧ್ಯಕ್ಷರಾಗಿ ರವಿ ಸೂರ್ಯವಂಶಿ ಆಯ್ಕೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯದ ಉಪಾಧ್ಯಕ್ಷರಾದ ಲಕ್ಷ್ಮಣ್ ರಾಠೋಡ್ ಅವರ ನೇತೃತ್ವದಲ್ಲಿ ಔರಾದ್ ಹಾಗೂ ಕಮಲ್ನಗರ್ ತಾಲೂಕು ಅಧ್ಯಕ್ಷರಾಗಿ ರವಿ ಸೂರ್ಯವಂಶಿ ಅವರಿಗೆ ನೇಮಕ ಮಾಡಲಾಯಿತು ಎಂದು ತಿಳಿಸಿದರು. ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ರಾಠೋಡ್ ಮಾತನಾಡಿ, ಅನೇಕ ವರ್ಷಗಳಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಸಾವಿರಾರು ಹೊರಗುತ್ತಿಗೆ ನೌಕರರು ಇದೀಗ ಸಂಘಟಿತ ಹೋರಾಟದ ದಿಕ್ಕು ಸಿಕ್ಕದಂತಾಗಿದೆ. ವೇತನದಲ್ಲಿ ನಿರ್ಲಕ್ಷ್ಯ, ಸೇವಾ ಭದ್ರತೆಯ ಕೊರತೆ ಸೇರಿದಂತೆ ಅನೇಕ ಸಮಸ್ಯೆಗಳು ಇವೆ. ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಕಾನೂನು ತಜ್ಞರ ನೆರವಿನಿಂದ ನೌಕರರ ತಕ್ಷಣದ ನೆರವು ನೀಡಲು ಹಾಗೂ ತರಬೇತಿಗಳ ಶಿಬಿರಗಳ ಮೂಲಕ ಶೇಖೀಕರಣ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಸಂಘವೆಂದರೆ ನೌಕರರ ನೈತಿಕ ಧೈರ್ಯದ ಶಕ್ತಿ. ಪ್ರತಿಯೊಬ್ಬ ನೌಕರನ ಮನೆ ಬಾಗಿಲಿಗೆ ನ್ಯಾಯ ತಲುಪಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸದಸ್ಯರಾದ ಹರಿದೇವ್, ಶರಣಬಸವ, ಸುಭಾಷ್, ಶಿವಕುಮಾರ್, ರಾಜ್ಕುಮಾರ್, ಮಿಥುನ್, ಮೋಹನ್, ಹನುಮಂತ್ ಪಾಟೀಲ್, ಪಂಡಿತ್ ಪಾಟೀಲ್, ಪ್ರಕಾಶ್ ರಾಠೋಡ್, ಅಮರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ರಾಠೋಡ್ ಹಾಗೂ ತಾಲೂಕಿನ ಹೊರಗುತ್ತಿಗೆ ನೌಕರರ ಎಲ್ಲ ಸದಸ್ಯರ ಸ್ಥಾನಮಾನದಿಂದ ಮಾನ್ಯ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಅಧ್ಯಕ್ಷರ ಆದೇಶ ಮೇರೆಗೆ ನಮ್ಮ ತಾಲೂಕಿನಲ್ಲಿ ಸಂಘ ಇನ್ನೂವರೆಗೆ ರಚನೆ ಆಗಿದ್ದಿಲ್ಲ. ಅದಕ್ಕಾಗಿ ಈ ಒಂದು ದಿನಾಂಕ ಇಂದು ಮಾನ್ಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಎಲ್ಲರ ಸಮಕ್ಷಮದಲ್ಲಿ ನಾನು ತಾಲೂಕು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇನೆ. ಅದಕ್ಕೆ ಎಲ್ಲರಿಗೆ ಧನ್ಯವಾದ ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳ ನೌಕರರಿಗೆ ಜೊತೆಯಲ್ಲಿ ತಗೊಂಡು ಹಾಗೂ ನೀವು ಎಲ್ಲರೂ ಕೂಡಿ ಸಂಘಟನೆಯನ್ನು ಬಲಿಷ್ಠಗೊಳಿಸೋಣ ಎಲ್ಲರಿಗೆ